ಪ್ರಿಯ ವೀಕ್ಷಕರೇ, ಈ ವಾರದ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಐತಿಹಾಸಿಕ ಗೆಲುವು ಸಾಧಿಸಿ ಮೊದಲ ಬಾರಿಗೆ MLA ಆದಂಥವರು ಈ ವಾರದ ವಿಶೇಷ ಅತಿಥಿ. ಅವರೇ ಚೈತನ್ಯದ ಚಿಲುಮೆ, ಮಾತಿನ ಮಲ್ಲ ಹಾಗೂ ಪರಿಶ್ರಮದ ನಾಯಕ, ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. MLA ಆಗಿ ಈ 8 ತಿಂಗಳ ಅನುಭವ ಹೇಗಿದೆ? ಮೊದಲನೇದಾಗಿ ನಾನು ವಿಜಯವಾಣಿ ತಂಡಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಬೆಳವಣಿಗೆಯಲ್ಲಿ ಪತ್ರಿಕೆ ಮತ್ತು ಚಾನೆಲ್ನ ಬಹುದೊಡ್ಡ ಪಾತ್ರ ಇದೆ. ನಿಮ್ಮೆಲ್ಲ ತಂಡಕ್ಕೆ, ವಿಶೇಷವಾಗಿ ವಿಜಯ್ ಸಂಕೇಶ್ವರ ಸಾಹೇಬರಿಗೆ, ಆನಂದ್ ಸಂಕೇಶ್ವರ ಸಾಹೇಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ 8 ತಿಂಗಳ ಅನುಭವ, ಒಂದು ಬಡ ಕುಟುಂಬದ ಹುಡುಗ ವಿಧಾನಸೌಧದ ಮೆಟ್ಟಲು ತುಳಿದಾಗ ಒಂದು ಪವರ್ನ ಕರೆಕ್ಟಾಗಿ ಬಳಸಿದ್ರೆ ಜನಕ್ಕೆ ಎಷ್ಟು ಒಳ್ಳೇದು ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ನಿದರ್ಶನ. ನಾನು ಗೆದ್ದ ಮೇಲೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ. ಅವ್ರ ಸಮಸ್ಯೆ ಏನೇ ಹೇಳಿದ್ರು ನಾನು ಪರಿಹರಿಸ್ತಿದ್ದೀನಿ. ಟೆಕ್ನಾಲಜಿನ ಪ್ರಾಪರಾಗಿ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ, ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀವಿ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಔಟರ್ಸ್ ಹೋಗಬಾರ್ದು, ಯಾಕೆಂದರೆ ಕಾರ್ಪೊರೇಟ್ ಸ್ಕೂಲಲ್ಲಾದರೆ ಸ್ಟ್ರಿಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲು ಕಾಲೇಜಿಗೆ ಔಟರ್ಸ್ ಎಲ್ಲ ಹೋಗಿ ತೊಂದರೆ ಮಾಡ್ತಿದ್ರು, ಅದನ್ನು ಬಿಗಿ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂಯನ್ಸ್ನ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ಮೋಸ್ಟ್ಲಿ ನನ್ನ ಡೇರ್ ಡಿಸಿಷನ್ಸು, ನನ್ನ ಗಟ್ಟಿ ತೀರ್ಮಾನಗಳಿಂದ ಸ್ಥಳೀಯವಾಗಿ ಸ್ವಲ್ಪ ವಿರೋಧ ಬಂದರು. ಏನೋ ಬದಲಾವಣೆ ಬರಬೇಕು ಅಂತ ಬಂದಿರೋ ಹುಡುಗರು ನಾವು, ಆ ಬದಲಾವಣೆ ಮಾಡಿ ತೋರಿಸ್ತೀವಿ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ ಸರ್. ಆದರೆ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಇರೋದಂದರೆ, ಮುಂಚೆ ಪ್ರದೀಪ್ ಈಶ್ವರ್ ಅವರು ನಮ್ಮ ಹುಡುಗ ಆಗಿದ್ದರು. ಸೊ ಫೋನ್ ಮಾಡಿದರೆ ಫೋನ್ ಎತ್ತಿದ್ರು, ಮಾತಾಡ್ತಿದ್ರು ಬೇಗ. ಆದರೆ ಇವಾಗ ಅವ್ರಿಗೆ ತುಂಬ ಅಹಂಕಾರ, ದುರಹಂಕಾರ ಹೆಚ್ಚಾಗಿದೆ ಇವಾಗ MLA ಆದ ನಂತರ ಅಂತ. ಅಹಂಕಾರ ಅನ್ನೋದಕ್ಕಿಂತ ನನಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ ಸರ್. ದುರಹಂಕಾರ ಅನ್ನೋದಕ್ಕಿಂತ ಧೈರ್ಯ ಜಾಸ್ತಿ ಇದೆ. ನಾನು ಫೋನ್ ಯಾಕೆ ಎತ್ತಲ್ಲ ಅಂತ ಮೊದಲನೇದು ಹೇಳ್ತೀನಿ ಸರ್. ನಾನೊಂದು IVR ನಂಬರ್ ಇಟ್ಟಿದ್ದೀನಿ. ಯಾರು ಕಾಲ್ ಮಾಡಿದ್ರು ನನ್ನ ಟೀಮ್ ರೆಸ್ಪಾಂಡ್ ಮಾಡುತ್ತೆ, ನಿಮ್ಮ ಸಮಸ್ಯೆನೂ ಬಗೆಹರಿಸುತ್ತೆ ಅಂಥ ಒಂದು ಮೆಕ್ಯಾನಿಸಮ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಆಗ ಬರೋ ಕಾಲ್ಸಲ್ಲಿ ಇಂಪಾರ್ಟೆಂಟ್ ಇದ್ದರೆ ನಾನೇ ಇಂಟರ್ಫಿಯರ್ ಆಗ್ತೀನಿ. ಆದರೆ ಒಂದು ಪರ್ಸ್ನಲ್ ಫೋನ್ ಇಟ್ಕೊಂಡಾಗ ಸರ್, ಬರೋ 95% ಕಾಲ್ಸು ಕೆಲಸಕ್ಕೆ ಬರದಿರೋ ಮಾತುಗಳೇ. ಊಟ ಆಯಿತಾ, ತಿಂಡಿ ಆಯಿತಾ, ನೋಡಿ ನಾನು MLAಗೆ ಫೋನ್ ಮಾಡ್ತೀನಿ, ಈಗ ಏನಣ್ಣ, ಎಲ್ಲಿದೆಯಣ್ಣ. ಇದು ಯಾವುದು ಪರ್ಪಸ್ ಸರ್ವ್ ಆಗಲ್ಲ. ನಾನು ಹೇಳೋದು, ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ನಾನು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದೀನಿ, QR ಕೋಡ್ ಕೊಟ್ಟಿದ್ದೀನಿ. 24/7 ಆ್ಯಂಬುಲೆನ್ಸ್ ನೀವು ಎಂಥ ಟೈಮಲ್ಲಾದರೂ ಫೋನ್ ಮಾಡಿ, ನನ್ನ ಟೀಮ್ ರೆಸ್ಪಾಂಡ್ ಮಾಡುತ್ತೆ ಸರ್. ನಮಗಿರೋ ಟೈಮಲ್ಲಿ ನನಗೊಂದು 5 ವರ್ಷ ಟೈಮ್ ಇದೆ. ನಾನು ಮಾಡೋ ಕೆಲಸ ತುಂಬ ಇದೆ. ಒಂದು 20-30 ಜನರ ಹತ್ರ ಗಂಟೆಗಳ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಸರ್. ಹೋಗಲಿ, ನೀವು ಫೋನ್ ಇಟ್ಕೊಂಡ್ರೆ ನಿಮ್ಗೊಂದು 100-200 ಜನ ಬಿಟ್ಟರೆ ಹೊಸಬ್ರು ಯಾರು ಫೋನ್ ಮಾಡಲ್ಲ ಸರ್. ಅದರ ಅವಶ್ಯಕತೆ ಏನಿದೆ ಸರ್? ರಾಜಕಾರಣದಲ್ಲಿ ನಾನು 2 ಲಕ್ಷ ಜನರ ಪ್ರತಿನಿಧಿ. ಅಂದರೆ ನಿಮ್ಮ ಪ್ರಕಾರ ದುರಹಂಕಾರಿ ಅಲ್ಲ, ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ. ನಾನು ಕೆಲಸ ಮಾಡ್ತಿದ್ದೀನಿ ನೋಡಿ ಸರ್. ಸಹಜ, ಯಾರನ್ನೂ ಪ್ರತಿಯೊಬ್ಬರನ್ನೂ ಯಾರು ಮಹಾತ್ಮ ಗಾಂಧೀಜಿಯವ್ರನ್ನೇ ತಪ್ಪುಡುಕಿ ಮಾತಾಡಿದಂಥ ದೇಶ ನಮ್ಮದು, ಜನ ನಮ್ಮವರು. ಅಂಥದ್ರಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷದಲ್ಲಿ ಒಂದಷ್ಟು ವಿರೋಧಿ ಅಲೆ ಇರುತ್ತೆ. ಈ BJP ಮತ್ತು ಈ JDSದು, ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರದ್ದೊಂದು IT ಸೆಲ್ ಇರುತ್ತೆ, ಅವ್ರದ್ದು ಮಿಸ್ಪ್ರಪಗಂಡ ಮಾಡ್ತಾರೆ ಅಲ್ವಾ. ಇಷ್ಟು ದೂರ ಬಂದಿರೋರು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೆ. ನೀವು ಗಮನಿಸಿ ನೋಡಿ, ಆಲ್ಮೋಸ್ಟ್ ಅಲ್ಲಿ BJP IT ಸೆಲ್ ಅವರೇ ಹಾಕಿರ್ತಾರೆ. ಅದಕ್ಕೊಂದು IT ಟೀಮೇ ಇಟ್ಟಿದ್ದಾರೆ. ಕಾಮನ್ ಮ್ಯಾನ್ಗೆ ಅಷ್ಟು ಪುರ್ಸೊತ್ತಿರಲ್ಲ. ನಿಮಗೆ ಕಾಮನ್ ಮ್ಯಾನ್ ನಿಮ್ಮ ಜೊತೆ ಇದ್ದಾನಂತೆ. ಸ್ಟಾರ್ಟಿಂಗ್ ನೋಡಿ ನೀವು ಕೆಲವು ಕಾಮೆಂಟ್ಸ್, ಐ ಕ್ಯಾನ್ ಸಿ ದಟ್, ಐ ಎಂಜಾಯ್ ದಟ್. ಅವ್ರು ಯಾರೋ ಒಬ್ಬರು ಗೊತ್ತಿಲ್ಲ, ಆತನ ಹೆಸರು, ಮೈಸೂರು MP. ನಾನು ಅವ್ರನ್ನ ಅಯೋಗ್ಯ ಅಂತ ಭಾವಿಸಿದ್ದೀನಿ, ಮುಟ್ಟಾಳ ಅಂತ ಭಾವಿಸಿದ್ದೀನಿ. ಯಾಕೆ ಅಂದರೆ 9 ವರ್ಷ ಆಯಿತು ಆತನ ಸಂಸದನಾಗಿ. 45 ವರ್ಷದಿಂದ ರಾಜಕೀಯ ಮಾಡ್ತಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಾಯಿಗೆ ಬಂದಂಗೆ ಬೈದರೆ ಮಾತಾಡ್ತಾರಲ್ಲ. ಪಾರ್ಲಿಮೆಂಟ್ಗೆ ಹೋಗಿ ಪಾಸ್ ಕೊಟ್ಟು ಸ್ಮೋಕ್ ಬಾಂಬ್ ಹಾಕಿದ್ರು. ಅದೇ ನಾವು ಕಾಂಗ್ರೆಸ್ MPಗಳು ಕೊಟ್ಟಿದ್ದಿದ್ರೆ ಇವತ್ತು ನಮ್ಮನ್ನು ದೇಶದ್ರೋಹಿ ಪಟ್ಟ ಕಟ್ಟು ಹರಾಜ್ಗಾಗ್ತಾಯಿದ್ರು. ಆದರೂ ನಾವು ಒಂದಷ್ಟು ದಿನ ವಿರೋಧ ಮಾಡಿದ್ವಿ, ನಾವು ಸುಮ್ಮನೆ ಆದ್ವಿ. ನಾವು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗಲೇಬೇಕು ಅಂದ್ಕೊಂಡಿದ್ದಿದ್ರೆ ಎಷ್ಟೊತ್ತು ಸರ್. ಬಟ್ ಅವ್ರು ಹೇಳ್ತಾ ಇರೋದು ಅದೇ ಅಲ್ವಾ. ಸೊ ಕಾಂಗ್ರೆಸ್ ಅವ್ರಿಗೂ ಸಂಸ್ಕೃತಿ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಪ್ರಧಾನಿ ಮೋದಿ ಅವರನ್ನೇ ವಿಶ್ವಗುರು ಅಂತ ಏನು ಭಾವಿಸ್ತೀವಿ ನಾವು, ಸ್ವತಃ ಮೋದಿ ಅವರನ್ನೇ ಏಕವಚನದಲ್ಲಿ ಸರಿ ಮಾತಾಡಿದ್ದಾರೆ ಸರ್. ಸೊ ಅವ್ರಿಗೆ ಸಂಸ್ಕೃತಿ ಇಲ್ಲ. ಪ್ರದೀಪ್ ಈಶ್ವರ್ ಕೂಡ ಒಂದು ಕೊಚ್ಚೆ ಹಾಕಿ ನಾವ್ ಯಾಕೆ ಮೈಗೆ ಸಿಡಿಸೋಣ ಅಂತಂದ್ರು. ಕೊಚ್ಚೆ ಬಗ್ಗೆ ಅಂದಿಗಳು ಯೋಚನೆ ಮಾಡಬೇಕು ಸರ್. ಪ್ರತಾಪ್ ಸಿಂಹ ಯಾಕೆ ಯೋಚನೆ ಮಾಡ್ತಿದ್ದಾನೆ ಅಂತ. ಈಗ ನಾವು ದಿನನಿತ್ಯ ಜೀವನದಲ್ಲಿ ಕೊಚ್ಚೆ ಬಗ್ಗೆ ಯೋಚನೆ ಮಾಡಲ್ಲ. ಕೊಚ್ಚೆ ಬಗ್ಗೆ ಅಂದಿಗಳು ಯೋಚನೆ ಮಾಡಬೇಕು.
ಈ ಪ್ರತಾಪ ಯಾಕೆ ಯೋಚನೆ ಮಾಡ್ತಿದ್ದಾನೆ ಅಂತ. ಬಟ್ ಪಾಪ ಅಂದಿಗಳಿಗೆ ಇಂಥ ಮೈಂಡ್ಸೆಟ್ ಬರೋದೇನೋ ಅನಿಸುತ್ತೆ. ಬಟ್ ನಾನು ಅವ್ರು ನೋಡಿಸ್ತಾ ಇಲ್ಲ. ನನಗೆ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಬರೆಯೋವಾಗ ನಾನು ಅವ್ರ ಬರವಣಿಗೆ ಓದಿದ್ದೀನಿ. ಅವರವಾಗ ಎಲ್ಲರನ್ನೂ ಪ್ರಶ್ನಿಸ್ತಾಯಿದ್ರು. ಕುಮಾರಸ್ವಾಮಿಯವರೇ ನಿಮಗೆ ತಾಕತ್ತಿದ್ರೆ ಅಂತ ಪ್ರಶ್ನಿಸಿದರು. ಮೊನ್ನೆ ಹೋಗಿ ಬುಕ್ಕೆ ಎಲ್ಲ ಕೊಟ್ಟು ನಮಸ್ಕಾರ ಹಾಕ್ಕೊಂಬಂದ್ಬಿಟ್ರಲ್ಲ. ಸ್ಟ್ಯಾಂಡ್ ಎಲ್ಲಿ ಮನುಷ್ಯನಿಗೆ? ಕುಮಾರಸ್ವಾಮಿಯವ್ರನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಇವಾಗ ಚುನಾವಣೆ ಅಲಿಯನ್ಸ್ ಆಗಿದ ತಕ್ಷಣ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಲ್ಲ. ಇದೇ ಶ್ರೀರಾಮುಲು ಅವ್ರನ್ನ, ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರನ್ನ ಬೈದಿದ್ದಾರೆ. ಅವ್ರದ್ದು ಕತ್ತಲೆ ಜಗತ್ತೋ ಬೆತ್ತಲೆ ಜಗತ್ತೋ ಇದೆ ಅಲ್ವಾ? ಬೆತ್ತಲಾಗಿದ್ದು ಯಾರು ಹಂಗಾದರೆ? ಪ್ರತಾಪ್ ಸಿಂಹರೇ ತಾನೆ. ನಾನು ಎಲ್ಲರನ್ನೂ ಓದ್ಕೊಂಡಿದ್ದೀನಿ ಕನ್ನಡದಲ್ಲಿ. ನಾನು ಪ್ರತಾಪ್ ಸಿಂಹ ಅವ್ರನ್ನ ಓದ್ಕೊಂಡಿದ್ದೀನಿ. ನಾನು 5-6 ಪತ್ರಿಕೆ ಎಡಿಟೋರಿಯಲ್ಸ್ ಓದ್ತೀನಿ. ನನಗೂ ಇದೆ. ಬೆತ್ತಲಾಗಿದ್ದು ಯಾರು? ಸ್ಟ್ಯಾಂಡ್ ಇಲ್ಲ. ಯಾರು ಬಂದರೆ ಈಗ ನಾವು JDS ಅವ್ರು ಒಂದಾಗಿದ್ದರೆ ಇವರೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿದ್ರು. ಸರ್, ಇವ್ರಿಗೆ ಅಧಿಕಾರದ ದಾಹ. ಅನಂತಕುಮಾರ್ ಹೆಗಡೆ ಅವರು CMನ ಮಾತಾಡ್ತಾರೆ. ಸರ್ ನೋಡಿ, CMಗೂ ಮಾನ್ಯ ಪ್ರಧಾನಿಗಳು, ಸರ್ ಪ್ರಧಾನಮಂತ್ರಿಗಳು, ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನನಗೂ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್, ಗೌರವ ಇದೆ. ನಾನು ಯಾವತ್ತಾದರೂ ಪ್ರಧಾನಿಯವ್ರ ಬಗ್ಗೆ ಮಾತಾಡಿದ್ದೀನ? ಇಲ್ಲ. ಪ್ರತಾಪ್ ಸಿಂಹ ಇನ್ನೊಂದು MP ನಮ್ಮಂಥ MLAಗಳನ್ನ ಟಾರ್ಗೆಟ್ ಮಾಡಲಿ. ಆದರೆ ಅಂಥ ಸೀನಿಯರ್ ನಾಯಕನನ್ನು ಈತನ ಬೈದರೆ ಏನು ಈತನಿಗೇನ ಧೈರ್ಯ ಇರೋದು, ಪೌರುಷ ಇರೋದು? ಮಾತಾಡಲಿ ಪ್ರತಾಪ್ ಸಿಂಹ. ನಾನು ಹೇಳೋದು, ಆತನಿಗೆ ತಾಕತ್ತಿದ್ರೆ ಇಶ್ಯೂಸ್ ಮೇಲೆ ಮಾತಾಡೋಕ್ಕೆ ಹೇಳಿ, ಬೈಯೋದಲ್ಲ. ಅಂದರೆ BJP ಅವರ ಹತ್ರ ಯಾವುದೂ ಇಶ್ಯೂಗಳಿಲ್ಲ ಅಂತ ನಾನು ಹೇಳೋದೇನು ಗೊತ್ತಾ ಸರ್? ರಾಮ ಮಂದಿರ ವಿಚಾರ ನಾನು BJP ಅವ್ರಿಗೆ, ಅನಂತಕುಮಾರ್ ಹೆಗಡೆಗೆ, ಪ್ರತಾಪ್ ಸಿಂಹಗೆ, CT ರವಿ ಅವ್ರಿಗೆ ಎಲ್ರಿಗೂ ಹೇಳ್ತೀನಿ, BJP ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ. ನನ್ನ ಎದೆ ಸಿಳಿದು ಶ್ರೀರಾಮ ಇದ್ದಾನೆ, ನಾನು ರಾಮನ ಭಕ್ತಾನೆ. ಇವ್ರಿಗೆ ಚರಿತ್ರೆ ಗೊತ್ತಾ ಸರ್? BJP ಅವ್ರ ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. 4 ತಾಸಲ್ಲಿ ರಾಮ ಟೆಂಪಲ್ ಓಪನ್ ಮಾಡಿಸಿದ್ದು ನಮ್ಮ ರಾಜೀವ್ ಗಾಂಧಿ ಅವರಲ್ವ ಸರ್? ಇತಿಹಾಸ ಹೇಳಲ್ವ ಸರ್? ಸರ್, ನಮ್ಮನ್ನು ಯಾಕೆ ಕಾಂಗ್ರೆಸ್ ಅವ್ರನ್ನ ಇವರು ಆ್ಯಂಟಿ ಹಿಂದೂ ಅಂತ ಬಿಂಬಿಸ್ತಾ ಇದ್ದಾರೆ? ನನಗೆ ಅದೇ ನೋವಾಗೋದು ಸರ್. ವಿ ಆರ್ ಪ್ರೋ ಹಿಂದೂ, ಪ್ರೋ ಮುಸ್ಲಿಂ, ಪ್ರೋ ಕ್ರಿಶ್ಚಿಯನ್. ನಾನು ಹೇಳ್ತಾ ಇರೋದು BJP ಅವ್ರಿಗೂ ಅಷ್ಟೇ. ನಾನು ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನಮಗೂ ಹಿಂದೂ ಧರ್ಮ ಅಂದರೆ ಪ್ರಾಣ. ನನಗೆ ಅಲ್ಲಾ ಬಗ್ಗೆ, ಯೇಸು ಬಗ್ಗೆ ಗೌರವ ಇದೆ. ಆ ಧರ್ಮದ ಸಂಪ್ರದಾಯದ ಬಗ್ಗೆ ನನಗೆ ಗೌರವ ಇದೆ. ಇವ್ರೇನು ಮಾಡ್ತಿದ್ರೆ, ಹಾರ್ಡ್ ಕೋರ್ ಹಿಂದೂ ಅನ್ಸ್ಕೋಬೇಕು ಅಂದರೆ ಮುಸ್ಲಿಮ್ಸ್ ಬೈದ್ಬಿಡ್ಬೇಕು. ಇವ್ರ ಮಕ್ಕಳೆಲ್ಲ US ಅಲ್ಲಿ UK ಅಲ್ಲಿ ಸೆಟ್ಲ್ ಆಗ್ತಾರೆ, ಬೆಂಗಳೂರಲ್ಲಿ ಓದ್ಕೋಬೇಕು. ನಾಳೆ ಗಲಾಟೆಗಳಾದರೆ ಇವರು ಉದ್ವೇಗ ಭಾಷಣಕ್ಕೆ ನಾಳೆ ಲೋಕಲಲ್ಲಿ ಹುಡುಗರು ಟೆಂಪ್ಟ್ ಆಗಿ ಹೊಡೆದಾಡ್ಕೊಂಡು ಸಾಯಿಸಿಬಿಟ್ರೆ ಹೋಗಿ ಒಂದು ಧರಣಿ ಮಾಡಿ ಬಿಲ್ಡಪ್ ಕೊಟ್ಟು ಬಂದುಬಿಡ್ತಾರೆ. ನಾಳೆ ಅವ್ರ ಹೆಂಡತಿ ಮಕ್ಕಳಿಗೆ ಏನಾದರೂ ಆದರೆ ಇವ್ರು ಆಗ್ತಾರೆ ಸರ್? ಸರ್ಕಾರ ನಿಮ್ಮದೇ ಇದೆ ಅಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟವ್ರನ್ನ FIR ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿಲ್ಲ ಸರ್? FIR ಹಾಕಿದ್ದಾರೆ, ಆದರೆ ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ. ಎಷ್ಟೊತ್ತೇಳಿ ಅರೆಸ್ಟ್ ಮಾಡಿಸೋದು ಅನಂತಕುಮಾರ್ ಅವ್ರನ್ನ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ? ನಾವು ಮಾಡ್ತಾ ಇಲ್ಲ. ಒಂದು ದೊಡ್ಡ ಅಪವಾದ ಇರೋದು ಇನ್ನೊಂದೇನೆಂದರೆ, ಪ್ರದೀಪ್ ಈಶ್ವರ್ ಅವರು ಗಿಮಿಕ್ ರಾಜ. ಸೊ ಒಂದಿಷ್ಟು ಗಿಮಿಕ್ ಮಾಡ್ತಾರೆ. ನಮಸ್ತೆ ಚಿಕ್ಕಬಳ್ಳಾಪುರ, ಆಮೇಲೆ ಜನರ ಮನೆಗೆ ಹೋಗೋದು, ಕಷ್ಟ ಅಲಿಸ್ತೀವಿ ಅಂತ ತೋರಿಸೋದು, ಒಂದಿಷ್ಟು ಇದು ಗಿಮಿಕ್ ಅಷ್ಟೇ ಇದು. ಸೊ ನಿಜವಾಗಲೂ ಜನರ ಸಮಸ್ಯೆಗಳು ಒಂದು ಸಾಂಸ್ಥಿಕವಾಗಿ ಈಡೇರ್ತಾ ಇಲ್ಲ. ವೈಯಕ್ತಿಕ ನೆಲೆಯಲ್ಲಿ ಒಂದಿಷ್ಟು ಸಹಾಯ ಮಾಡ್ತಾರೆ, ಅದನ್ನೇ ತಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು ಒಂದಿಷ್ಟು ಪ್ರಚಾರಕ್ಕೆ ಇಟ್ಟಿಸ್ಕೋತಾರೆ. ಸರ್, ನಾನು ಒಂದು ಎಂಟೈರ್ ಈ ಜನರೇಷನ್ನ ಮೈಂಡ್ಸೆಟ್ ಚೇಂಜ್ ಆಗಬೇಕು. ನಾನೊಂದು ಒಳ್ಳೇದು ಮಾಡ್ತಿದ್ದೀನಿ. ಆ ಒಳ್ಳೇದು ಮಾಡೋವಾಗ 4 ಜನ ಗುರ್ತಿಸ್ಕೋಬೇಕು ಅಂತ ಬಯಸೋದು ತಪ್ಪಾದರೆ ನಾನು ಒಳ್ಳೇದು ಮಾಡಿ ಪ್ರಯೋಜನ ಏನು ಸರ್? ಸರ್, ನಾನು ಒಂದು 4 ಜನಕ್ಕೆ ಸಹಾಯ ಮಾಡ್ತಿದ್ದೀನಿ, 100 ಜನ ಓದಿಸ್ತಿದ್ದೀನಿ, ನಾನು 100 ಜನಕ್ಕೆ ಸಹಾಯ ಮಾಡ್ತಿದ್ದೀನಿ, ಮನೆಗೆ ಹೋಗಿ ಅವರ್ಸ್ ಟುಗೆದರ್ ಕಷ್ಟ ಕೇಳ್ತಿದ್ದೀನಿ. ಅದಕ್ಕೊಂದು ಪಬ್ಲಿಸಿಟಿ ಸಿಗಬೇಕು ಅಂತ ಬಯಸೋದು ತಪ್ಪ ಸರ್? ನಾನೇನು ದೇವರಲ್ಲ ಸರ್, ಮನುಷ್ಯ. ನನಗೂ ಐಡೆಂಟಿಟಿ ಕ್ರೈಸಿಸ್ಗಳಿರುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದಾಗ ಅದನ್ನು ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು 4 ಜನ ನೋಡಲಿ, ಹೊಗಳಿ ಬೈಯೋನು ಬೈಲಿ, ತಪ್ಪೇನಿದೆ ಸರ್? ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಿಲ್ಲ ಅಂದರೆ ನೀವೇನಕ್ಕೆ ಕೇಳ್ತೀರಾ? ಬೇರೆಯವ್ರು ಯಾಕೆ ಹೇಳ್ತಾರೆ? ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ, ನಾನಿದು ಇಷ್ಟ ಇದ್ದರೆ ನೋಡಲಿ, ಇಲ್ಲ ಕೆಟ್ಟದಾಗ ಬೈಲಿ. ನಾನು ಬೇಡ ಅಂದಿದ್ದೀನ? ನಾನು ಯಾವ ಟ್ರಾಲ್ ಪೇಜಸ್ ಅವ್ರ ಮೇಲೇನೂ ನೋಟಿಸ್ ಕೊಟ್ಟಿಲ್ಲ. ನನ್ನನ್ನು ಎಷ್ಟು ಕೆಟ್ಟದಾಗ ಬೈದ್ರು ನಾನು ಡಿಸ್ಟರ್ಬು ಆಗಿಲ್ಲ. ಯಾರು ಏನೇ ನೆಗೆಟಿವ್ ಆಗಿ ವೀಡಿಯೋಸ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಗೆ ಅಭದ್ರತೆ ಇಲ್ಲ. ಬಂದಾಗಿದೆ, ಫೀಲ್ಡ್ ಇಳಿದಾಗಿದೆ. ಬಿಗ್ ಬಾಸ್ಗೆ ಹೋಗಿದ್ದು ಕೂಡ ನೀವು ಪ್ರಚಾರಕ್ಕಾಗಿನಾ? ಎಷ್ಟೋ ಜನ ಸೆಲೆಬ್ರಿಟಿಗಳಿದ್ರು, ನನ್ನನ್ನು ಜನ ನೋಡ್ತಾರೆ ಅಂದಿದ್ದಕ್ಕೆ ಅವರು ಕರೆದಿದ್ದು. ಅವರು ನನ್ನನ್ನು ಕರೆದಿದ್ದು ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ. ಬನ್ನಿ ಸರ್ ಅಂದರು. ಈಗ ನೀವು ಇಂಟರ್ವ್ಯೂ ಕೇಳಿದ್ರಿ,
ನಿಮ್ಮ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ನಿಮ್ಮನ್ನು ಭಾಳ ಗೌರವಿಸ್ತೀನಿ ನಾನು. ಬಂದು ಚಾನಲಲ್ಲಿ ಕೂತ್ಕೊಂಡೆ, ಟಿ ವಿ ನೋಡೋನು ಇವ್ನಿಗೆ ಯಾವಾಗಲೂ ಪಬ್ಲಿಸಿಟಿ ಹುಚ್ಚು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ. ಕ್ಷೇತ್ರದ ಜನ ಹೇಗೆ ಸ್ವೀಕಾರ ಮಾಡಿದ್ರು ಅದನ್ನು? ಸರ್ ಭಾಳ ಖುಷಿ ಪಟ್ಟರು. ನನಗೆ ಬಿಗ್ ಬಾಸ್ ಹೋದ್ಮೇಲೆ ಫ್ಯಾನ್ ಬೇಸು ತುಂಬ ದೊಡ್ಡದಾಗಿದೆ. ತುಂಬ ಜನ ಎಲ್ಲರೂ ಫೋಟೋಗಳಿಗೆ ಬರ್ತಾರೆ. ಕೆಲವರು ಫಸ್ಟ್ ಟೈಮ್ ನನ್ನನ್ನು ಬಿಗ್ ಬಾಸಲ್ಲಿ ನೋಡಿರೋರಿದ್ದಾರೆ. ಕೆಲವರು ಅಂದರೆ ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ ಸರ್. ಅಂದರೆ ಅವರು ರಾಜಕಾರಣದ ಬಗ್ಗೆ ಗಾಳಿಗಂಧನೇ ಗೊತ್ತಿರಲ್ಲ. ಅವರೆಲ್ಲ ಇವರು ಚೆನ್ನಾಗಿ ಮಾತಾಡ್ತಾನಲ್ಲ ಈ ಹುಡುಗ ಅಂತೇಳಿ ಹಂಗೆ ನನ್ನ ಬಗ್ಗೆ ತಿಳ್ಕೊಂಡು ನನಗೆ ಸಬ್ಸ್ಕ್ರೈಬರ್ಸು ಎಲ್ಲ ಜಾಸ್ತಿ ಆಗಿದ್ದಾರೆ. ಸರ್ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅವಶ್ಯಕತೆ ಇದೆ ಸರ್. ನಿಮ್ಮ ಹಿತಶತ್ರು ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರಾದಂಥ ಕೆ ಸುಧಾಕರ್ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ತಯಾರಿ ನಡೆಸಿದ್ದಾರೆ. ಆ ಕಾರಣಕ್ಕಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆಗೂ ಹೋಗಿ ಭೇಟಿಯಾಗಿ ಚಾ ಕುಡಿದು ಬಂದಿದ್ದಾರೆ. ನೋಡಿ, ಡಾಕ್ಟರ್ ಕೆ ಸುಧಾಕರ್, ನಾನು ಪೊಲಿಟಿಕಲಿ ಫೈಟ್ ಮಾಡ್ತೀನಿ, ಆತನ ಬೈತೀನಿ, ನಮ್ಮ ಪಾರ್ಟಿ ನಮ್ಮ ನಾಯಕರ ತಂಟೆಗೆ ಬಂದರೆ ಚಳಿ ಬಿಡಿಸ್ತೀನಿ. ಆದರೆ ಸುಧಾಕರ್ ಲೈಫನ್ನು ನಾನು ಯಾವತ್ತೂ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳೇನಿದ್ದಾವೆ, ಸೊ ಅದನ್ನು 5 ಗ್ಯಾರಂಟಿಗಳನ್ನು ನೀವು ಜಾರಿ ಮಾಡಿದ್ದೀರಿ. ಅದರಿಂದ ನಿಮ್ಮದೇ ಕೆಲವು ನಾಯಕರು ಹೇಳ್ತಾ ಇದ್ದಾರೆ, ಸೊ ಇದು ಆರ್ಥಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊರೆಯಾಗುತ್ತೆ. ವಾರ್ಷಿಕವಾಗಿ 56,000ದಿಂದ 58,000 ಕೋಟಿ ರೂಪಾಯಿಗಳನ್ನು ಸೊ ನಾವು ಗ್ಯಾರಂಟಿ ಸ್ಕೀಮ್ಗಳಿಗೆ ತೆಗೆದಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ. ಆ ಕಾರಣಕ್ಕೆ ಬೇರೆ ಯಾವುದೇ ಪ್ರಾಜೆಕ್ಟ್ಗಳಿಗೆ ಇನ್ನೂ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿಲ್ಲ. ಏನಾಗುತ್ತೆ, ಈಗ ನಾವು ಗ್ಯಾರಂಟಿಗಳನ್ನ 56,000 ಕೋಟಿಯಲ್ಲಿ ಕೊಡ್ತಿದ್ದೀವಿ. ನಮ್ಮದು 3,10,000 ಕೋಟಿ ಇದೆ ಸರ್. ಬಟ್ ರಿಯಲಿ ಗೌರ್ಮೆಂಟ್ ನೀಡಿರೋದೇ ಪುವರ್ ಪೀಪಲ್ಗೆ. ಆ ವಿಚಾರದಲ್ಲಿ ನಾವು ಸಕ್ಸಸ್ ಆಗ್ತಿದ್ದೀವಿ. ಮತ್ತು ನಮ್ಮ ಸಾಹೇಬರು ಈಗ ದುಡ್ಡೆಲ್ಲ ಕೊಡ್ತಿದ್ದಾರೆ, ರೋಡ್ಸ್ಗೆ, ಡೆವಲಪ್ಮೆಂಟ್ಗೆ ಕೊಡ್ತಾರೆ. ಅವ್ರು ಹೇಳಿದ್ದಾರೆ ಬಡ್ಜೆಟ್ ಆದ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ? ನನಗೆ ಸರಿಸುಮಾರು 180 ಕೋಟಿ ಬಂದಿದೆ ಸರ್. ಪ್ರಾಯಶಃ ನೀವು ತುಂಬ ಅದೃಷ್ಟವಂತರ ಕಾಣುತ್ತೆ. ಅದು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬ್ರ ಆಶೀರ್ವಾದ. ಅವರಿಬ್ಬರು ಪ್ರೀತಿ ನನ್ನ ಮೇಲೆ ಇದೆ. ನನ್ನ ಇಬ್ಬರು ಅಷ್ಟೇ ಭಾಳ ಪ್ರೀತಿಯಿಂದ ನೋಡ್ತಾರೆ. ನಾನೇನೇ ಹೋಗಿ ಅನುದಾನ ಕೇಳಿದ್ರು ನನಗೆ ಕೊಟ್ಟಿದ್ದಾರೆ. ಅವರಿಬ್ಬರು ಋಣ ತೀರ್ಸೋಕ್ಕಾಗಲ್ಲ. ನನಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ರಾಜಕೀಯ ಜೀವನದ 2 ಕಣ್ಣುಗಳು. ನೀವು ಮೊದಲ ಬಾರಿ MLA ಆಗಿ ಒಂದಿಷ್ಟು ಮಟ್ಟದ ಕೆಲಸಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀರಿ. ಜೊತೆಗೆ ಬಹುತೇಕ ರಾಜ್ಯದ ಜನತೆ ಪ್ರದೀಪ್ ಈಶ್ವರ್ ಯಾರು ಅಂತ ಅನ್ನೋದನ್ನು ಗುರುತಿಸ್ತಾರೆ. ಸೊ ಪಕ್ಷದಲ್ಲೂ ಕೂಡ ನಿಮ್ಮ ಒಂದು ಧೈರ್ಯ, ಸಾಹಸ ಅನ್ಬೋದು, ಜೊತೆಗೆ ನಿಮ್ಮಲ್ಲಿರುವಂಥ ಒಂದು ಆ್ಯಕ್ಟಿವಿಸಮ್ ಇರ್ಬೋದು, ಅದನ್ನು ಗುರುತಿಸಿ ಏನಾದರೂ ಒಂದು ಗುರುತರ ಜವಾಬ್ದಾರಿ ಕೊಡಬೇಕನ್ನೋ ಒಂದು ಚರ್ಚೆ ಆಗಿದೆ, ಅಥವಾ ನೀವೇನಾದರೂ ಜವಾಬ್ದಾರಿ ಬಯಸಿದ್ದೀರಾ? ಸರ್ ನಾನು ಕೇಳೋದು ಇಲ್ಲ, ಬಯಸೋದು ಇಲ್ಲ. ನನ್ನ ವಿಷನ್ ಕ್ಲಿಯರ್ ಸರ್. ನಾನೇನೊಂದು 15 ಇಯರ್ಸ್ ಪಾರ್ಟಿ ಕೆಲಸ ಮಾಡ್ತೀನಿ. ನಾನು 15 ವರ್ಷ ನೀವು ಫಾಲೋ ಅಪ್ ಮಾಡಿ ಸ್ಟೋರೀಸ್ನ. ನಾನು ಬಾಯ್ಬಿಟ್ಟು ನನಗೆ ಬೋರ್ಡ್ ಕೊಡಿ ಅಂತ ಕೇಳಲ್ಲ, ಮಿನಿಸ್ಟರ್ ಕೊಡಿ ಅಂತ ಕೇಳಲ್ಲ. ನಮ್ಮಲ್ಲಿ ತುಂಬ ಸೀನಿಯರ್ ನಾಯಕರಿದ್ದಾರೆ ಸರ್, 3 ಟೈಮ್ಸ್ 4 ಟೈಮ್ಸ್ ಗೆದ್ದಿರೋರು. ಅವರೆಲ್ಲರೂ ಮಿನಿಸ್ಟರ್ ಆಗಬೇಕು. ನೀವು MLA ಆದ ನಂತರ ನಿಮ್ಮ ಪರಿಶ್ರಮ ಅಕಾಡೆಮಿಗೆ ಇದರಿಂದ ಯಾವ ರೀತಿಯ ಪ್ಲಸ್ ಆಗಿದೆ? ಆಗಿದೆ ಸರ್. ನನ್ನ ಇಮೇಜು ಅಲ್ಲಿ ನನಗೆ ಪ್ಲಸ್ ಆಗಿದೆ. ಮತ್ತು ನಾನು ಈಗಲೂ ಪಾಠ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಎಕ್ಸೈಟ್ ಆಗ್ತಾರೆ, MLA ಬಂದು ನಮಗೆ ಪಾಠ ಮಾಡ್ತಿದ್ದಾರೆ ಅಂತ. ನನ್ನ ಪ್ಯಾಷನ್ನೇ ಟೀಚಿಂಗ್ ಸರ್. ಅಕ್ಷರ ಅನ್ನ ಕೊಟ್ಟಿದೆ, ಮಾತು ಬದುಕೋದು ಕಲಿಸ್ಕೊಟ್ಟಿದೆ. ಸೊ ಅಕ್ಷರನೂ ಮರೆಯೋಕ್ಕಾಗಲ್ಲ, ಮಾತನ್ನು ಬಿಡೋಕ್ಕಾಗಲ್ಲ. ಈ ನಿಮ್ಮ ಮತ್ತೊಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಒಬ್ಬ ಎಂಟರ್ಪ್ರಿನರ್ ಆಗಿ ನಿಮ್ಮದೊಂದು ಮತ್ತೊಂದು ಮಹತ್ವಾಕಾಂಕ್ಷೆ ಅಂತಂದರೆ ಸುಮಾರು PU ಕಾಲೇಜುಗಳನ್ನು ಆರಂಭ ಮಾಡಬೇಕಂತ ನೀವು ಸರ್. ಇವತ್ತು ಪಕ್ಕದ ಆಂಧ್ರ ಪ್ರದೇಶದಿಂದ, ರಾಜಸ್ಥಾನ ಕೋಟಾದಿಂದ ಬಂದು ಬೆಂಗಳೂರನ್ನ ರೂಲ್ ಮಾಡ್ತಿದ್ದಾರೆ ಅವ್ರ ಎಜುಕೇಷನಲ್ಲಿ. ಯಾರೋ ಆಂಧ್ರದಿಂದ ಬಂದು ರೂಲ್ ಮಾಡ್ತಿದ್ದಾರೆ, ಕೋಟಾದಿಂದ ಬಂದು ರೂಲ್ ಮಾಡ್ತಿದ್ದಾರೆ. ಒಬ್ಬ ಕನ್ನಡದ ಹುಡುಗ ಯಾಕೆ ಸರ್ ರೂಲ್ ಮಾಡಬಾರ್ದು? ಕನ್ನಡದ ಹುಡುಗ ಯಾಕೆ ಮಾಡಬಾರ್ದು? ಅವ್ರ ಸ್ಟೇಟಲ್ಲಿ ನಾವು ಹೋಗಿ ರೂಲ್ ಮಾಡೋಕ್ಕಾಗ್ತಿದೆಯಾ? ಅಂದರೆ ನಮ್ಮಲ್ಲ ಕೊರತೆ ಇದೆಯಲ್ಲ. ಅಂದರೆ ಧೈರ್ಯ ಮಾಡೋನು ಬೇಕಲ್ಲ. ನಾನು ಧೈರ್ಯ ಮಾಡಿ ಇಳಿತಾ ಇದ್ದೀನಿ. ಈ ಚಿಕ್ಕಬಳ್ಳಾಪುರ ನಿಮ್ಮ ಕ್ಷೇತ್ರದಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ, ಜೊತೆಗೆ ಇನ್ನೂ ಒಂದಿಷ್ಟು ಈ ಕ್ರಷರ್ಗಳ ಹಾವಳಿ ಎಲ್ಲ ಇತ್ತು. ನೀವು ಕೂಡ ಒಂದಿಷ್ಟು ಅವಾಗ ಇಲ್ಲ ಕಂಟ್ರೋಲ್ ಮಾಡಿದ್ದೀನಿ ಸರ್. ಈಗಲೂ ಕೆಲವು ಕ್ರಷರ್ಸ್ ನಿಂತಿದೆ. 100% ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ಲೀಗಲ್ ಇರೋದು ಕೆಲವು ನಡೀತಾ ಇದೆ. ಸಾಕಷ್ಟು ಕ್ರಷರ್ಸ್ ನಿಲ್ಲಿಸಿದ್ದೀನಿ ಸರ್. ಯು ಕ್ಯಾನ್ ಗೋ ಆನ್ ಫ್ಯಾಕ್ಟ್ ಚೆಕ್ ಇಟ್. 100% ಎನ್ವಿರಾನ್ಮೆಂಟ್ ನಾರ್ಮ್ಸ್ನ ಫಾಲೋ ಮಾಡ್ತಿರೋದು, ಗೌರ್ಮೆಂಟ್ ಕ್ಲಿಯರೆನ್ಸ್ ಇರೋದು ನನ್ನ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಬಟ್ ಆದರೆ ತುಂಬ ಒಂದು ನಿಯರ್ಲಿ 50% ವೈಲೇಟ್ ಮಾಡಿತ್ತು. ಅದನ್ನೆಲ್ಲ ಬಂದಿದ್ದ ತಕ್ಷಣ ನಿಲ್ಲಿಸಿದ್ದೀನಿ. ಈಗಲೂ ಅದು ಹಂಗೆ ಇದ್ದಾವೆ. ಕುಡಿಯುವ ನೀರಿನ ಸಮಸ್ಯೆ ಸರ್, ಅಂಡರ್ಗ್ರೌಂಡ್ ವಾಟರ್ ಕಷ್ಟ ಇದೆ. ಬಟ್ ನಮಗೀಗ KC ವ್ಯಾಲಿ, HN ವ್ಯಾಲಿ ಇದೆಲ್ಲ ಬರ್ತಿದೆ. ಮತ್ತು ಎತ್ತಿನೊಳೆ ಒಂದು 2 ವರ್ಷಕ್ಕೆ ಬರುತ್ತೆ ಸರ್. ಅದರಲ್ಲಿ ಸೊ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯ ಅವರ ಹುಡುಗನ ಅಥವಾ DK ಶಿವಕುಮಾರ್ ಹುಡುಗನ? ಅವರಿಬ್ಬರ ಮುದ್ದಿನ ಹುಡುಗ ಸರ್.
ಇಬ್ಬರದು ಎರಡು ಕಣ್ಣುಗಳಿದ್ದಾಗ. ಎಸ್, ಅವರಿಬ್ಬರು ನನಗೆ ಮುಖ್ಯ ಸರ್. ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರಾದರೂ ಬೈದರೂ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಡಿ ಕೆ ಸಾಹೇಬ್ರನ್ನ ಯಾರಾದರೂ ಬೈದರೂ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಈವನ್ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರಿಗೂ ಮೊನ್ನೆ ಕೌಂಟ್ರ್ ಕೊಟ್ಟೆ. ನಮ್ಮ ಡಿ ಕೆ ಸಾಹೇಬ್ರ ತಂಟೆಗೆ ಬಂದರೆ ನನಗೆ ಬೇಜಾರಾಗುತ್ತೆ ಸರ್. ಸರ್ ಇದು ನೋಡೋರ್ಗೆ ಏನಾದರೂ ಅನಿಸ್ಬೋದು ಸರ್, ಇವ್ನು ಜಾಸ್ತಿ ಮಾತಾಡ್ತಾರೆ ಸರ್. ನನ್ನ ಲಾಯಲ್ಟಿ ಸರ್ ಅದು. ನನಗೇನು ಕಾಂಟ್ರವರ್ಸಿ ಮೈಮೇಳಕ್ಕೂ ನನ್ನ ಡಿ ಕೆ ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಒಳ್ಳೇದು ಮಾಡಿ ಟಿಕೆಟ್ ಕೊಟ್ಟು MLA ಮಾಡಿದ್ದಾರೆ. ನನ್ನ ನಾಯಕನನ್ನು ಯಾರಾದರೂ ಬೈದರೆ ಇವರು ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ನಮ್ಮ CM ಸಾಹೇಬ್ರು ಏನು ಅಂದರು ಅಂತ ಇವ್ರು ಹಿಂಗೆ ಮಾತಾಡ್ತಿದ್ದಾರಲ್ಲ, ನಮಗೂ ಬೇಜಾರಾಗಲ್ವಾ? ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡೋದು ನಿಲ್ಲಿಸಿ, ನಾವು ನಿಮ್ಮ ಬಗ್ಗೆ ಸರ್ ನಾವು ಆ ಕೀಳು ಮಟ್ಟಕ್ಕೆ ಇಳಿದಿಲ್ಲ. ನಾನೇ ವೈಯಕ್ತಿಕವಾಗಿ ನೋಡಿ, ನಾನು ಯಾವತ್ತೂ ಈ ದೇಶದ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಿಲ್ಲ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ JDS ಮತ್ತು BJP ಒಂದಾದರೆ ಸೊ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆಗಲಿ ಸೊ ಅಷ್ಟೊಂದು ಸುಲಭ ಆಗಲ್ಲ ಅನ್ನೋ ಮಾತಿದೆ ಸರ್. ಎಲೆಕ್ಷನ್ನೇ ಫೈಟ್ ಇರುತ್ತೆ, ನೆಕ್ ಟು ನೆಕ್ ಅಂತೂ ಇರುತ್ತೆ. ನನ್ನ ಅನಾಲಿಸಿಸ್ 22 ಗೆಲ್ಬೋದು ಅಂತ ಇದೆ. ಸಮ್ವೇರ್ ಬಿಟ್ವೀನ್ ಭಾಳಷ್ಟು ಜನ 15ರಿಂದ 20 ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದ್ದಾರೆ. 25 ಗೆದ್ದಿದ್ದಾರೆ. ರಾಜಕಾರಣದಲ್ಲಿ ಗೆದ್ದ ಮೇಲೆ ಸನ್ಮಾನ ಸ್ವೀಕರಿಸಬಹುದು. ನನ್ನನ್ನು ಕೇಳ್ತಿದ್ರು ನೀನು ಗೆಲ್ಲೋದೇ ಇಲ್ಲ ಅಂದರು. ನಾನು ಹೇಳಿದೆ ಗೆದ್ದ ಮೇಲೆ ನಾನು ಹೇಳ್ತೀನಿ ಹೆಂಗೆ ಗೆದ್ದೆ ಅಂತ. ಪೊಲಿಟಿಕಲಿ ಒಂದು ಸ್ಟ್ರಾಟಜಿ ಇರುತ್ತೆ ಸರ್. ಒಂದು ಚುನಾವಣೆ ನಾವು ಹೆಂಗೆ ಎದುರಿಸ್ಬೇಕು, ಹೆಂಗೆ ಗೆಲ್ಲಬೇಕು, ಅದನ್ನು ಫಾಲೋ ಮಾಡ್ತೀವಿ, ನಾವು ಗೆಲ್ತೀವಿ. ಗೆದ್ದ ಮೇಲೆ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಸೊ ಅದು ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಕನ್ಫರ್ಮ್. ಸುಧಾಕರ್ ಅವರೇನೋ ಮೊನ್ನೆ ಒಂದು ಮಾತು ಹೇಳಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸಲ್ಲಿ ಕತ್ತೆ ನಿಂತರೂ ಗೆಲ್ಲುತ್ತೆ ಅಂತ. ಈ ಸ್ಟೇಟ್ಮೆಂಟ್ ಬಿಡಿ, ಆ ಲೆಕ್ಕಕ್ಕೆ ನಮ್ಮ ಕಾಂಗ್ರೆಸ್ ಸಿಂಬಲ್ ತಾಕತ್ತು ಗೊತ್ತಿದೆಯಾ? ಬಿಡಿ, ನನ್ನ ಕತೆ ಬಿಡಿ. ಆಯ್ತಪ್ಪ ಸುಧಾಕರ್, ನೀನು ಕತ್ತೆನೂ ನಿಂತರೂ ಗೆಲ್ಲುತ್ತೆ ಅಂತ. ಆ ಲೆಕ್ಕಕ್ಕಿಲ್ಲಿ ಕಾಂಗ್ರೆಸ್ ಸಿಂಬಲ್ ಗ್ರೇಟ್ ಅನ್ನೋದು ಆತನಿಗೆ ಇನ್ನರ್ ಗೊತ್ತಿದೆಯಾ ಸರ್? ಪಾರ್ಟಿ ಸಿಂಬಲ್ ದೊಡ್ಡದು ಸರ್. ನಾನು ಇವತ್ತು ಒಪ್ಕೊತೀನಿ, ಬಿಕಾಸ್ ಆಫ್ ಪಾರ್ಟಿ ಸಿಂಬಲ್ ಐ ಬಿಕೇಮ್ ಎನ್ MLA. ಈಗ ತಾನೇ ನೀವು ಹೇಳ್ತಾ ಇದ್ರಿ, ನಾನು ಒಂದು MLA ಆಗಿದ್ದೆ ಒಂದು ದೊಡ್ಡ ಸಾಧನೆ, ನನಗೆ ಇದೊಂದೇ ಸಾಕು, ಖಂಡಿತ ಮಾಡ್ಕೊಂಡು ಇರ್ತೀನಿ. ಹಾಗಾದರೆ ಪ್ರದೀಪ್ ಈಶ್ವರ್ ಅವರು ಮಹತ್ವಾಕಾಂಕ್ಷಿ ಅಲ್ವಾ? ರಾಜಕೀಯ ಮಹತ್ವಾಕಾಂಕ್ಷಿ ಅವ್ರಿಗಿಲ್ವಾ? ನನಗೆ ಒಳ್ಳೇದು ಮಾಡಬೇಕು ಅನ್ನೋದಿದೆ. ರಾಜಕೀಯದಲ್ಲಿ ಇದಾಗು ಬೋರ್ಡ್ ತಗೋ ಅಂಥದ್ದು ಖಂಡಿತವಾಗೂ ಇಲ್ಲ. ನನ್ನ ಲೈಫ್ ಟೈಮ್ ಸಕ್ಸಸ್ ಇದು, ನಾನು ಒಪ್ತೀನಿ. ನಾನು ಯಾವತ್ತೂ ಬಾಯ್ಬಿಟ್ಟು ಕೇಳಲ್ಲ ಸರ್ ಮಿನಿಸ್ಟರ್ ಪೋಸ್ಟ್ ಕೊಡಿ ಅಂತ, ಬೋರ್ಡ್ ಕೊಡಿ ಅಂತ ಕೇಳಲ್ಲ. ನಾನು ಪಕ್ಷದ ಕೆಲಸ ಮಾಡ್ತೀನಿ. ನಮ್ಮ ಸೀನಿಯರ್ಸ್ಗೆಲ್ಲ ಅಧಿಕಾರ ಸಿಗಬೇಕು, ನನ್ನ ಆಸೆ ಇಷ್ಟೇ. ಸೊ ಈ DK ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯ ಅವರನ್ನು ಈ 7-8 ತಿಂಗಳಲ್ಲಿ ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಿ. ಸೊ ಇಬ್ಬರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಸರ್? ಸಿದ್ದರಾಮಯ್ಯ ಸಾಹೇಬರು ನನ್ನ ಏನಪ್ಪ ಲೀಡರ್ ಅನ್ನೋದು, ನಮ್ಮ DK ಸಾಹೇಬರು ಏನೋ ಹೀರೋ ಅನ್ನೋದು ನನ್ನ. ಅವ್ರು ನನ್ನ ಹಿಂಗೆ ಕರೆಯೋದು, ನೀವು ಬೇಕಾದ್ರೆ ಎಲ್ಲಾದರೂ ಇದು ಮಾಡಿ. ಹೋಗಿದ ತಕ್ಷಣ ಪ್ರೀತಿಯಿಂದ ಮಾತಾಡ್ತಾರೆ, ಏನು ಬೇಕು ಅಂತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಷ್ಟೇ, DK ಸಾಹೇಬರು ಅಷ್ಟೇ. ಭಾಳ ಈಗ ನಾನು ಇನ್ಸ್ಟಿಟ್ಯೂಷನ್ ವಿಚಾರವಾಗೂ CM ಸಾಹೇಬರು DCM ಸಾಹೇಬ್ರ ಹತ್ರ ಹೋಗಿದ್ದೆ. ಸರ್ ಹಿಂಗೆ PU ಕಾಲೇಜ್ ಮಾಡ್ತಿದ್ದೀನಿ, ಸ್ವಲ್ಪ ಪರ್ಮಿಷನ್ಗೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಅಲ್ಲೇ ಆಫೀಸರ್ಸ್ನ ಕರೆಸಿದ್ರು. ನಾನೊಂದು ಎಕ್ಸಾಂಪಲ್ಲು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ DK ಸಾಹೇಬ್ರ ಹತ್ರ ನಾನೊಂದು CA ಸೈಟ್ಗೆ ಅಪ್ಲೈ ಮಾಡಿದ್ದೆ. ಅಂದರೆ 100% ಸರ್ ಸ್ವಲ್ಪ ಸ್ಪೀಡಪ್ ಮಾಡಿಕೊಡಿ ಅಂತ ಕೇಳಿದೆ. ಅಲ್ಲೇ ಆಫೀಸರ್ಸ್ನ ಕರೆದು PDA ಕಮಿಷನರ್ಗೆ ಡೈರೆಕ್ಷನ್ ಕೊಟ್ಟು, ಹುಡುಗನಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಮಾಡಿಕೊಡಿ ಅಂದರು. ಇದೆಲ್ಲ ಪ್ರೀತಿ ಇದ್ರೇ ಆಗುತ್ತಲ್ವ? ಪ್ರೀತಿ ಇದ್ರೇ ಆಗುತ್ತಲ್ಲ. ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋ ನಾಯಕರನ್ನ ಮುಟ್ಟಾಳ್ರ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಮುಂದಿನ 5 ವರ್ಷಗಳಲ್ಲಿ ಈಗ ಆಲ್ರೆಡಿ 8 ತಿಂಗಳಾಗಿದೆ ನಿಮಗೆ. ಸೊ ನಿಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಯಾವ ರೀತಿ ಅದನ್ನು ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಲಿಕ್ಕೆ ನಿಮ್ಮ ಹತ್ರ ಪ್ಲ್ಯಾನ್ ಇದೆ? ಬ್ರ್ಯಾಂಡ್ ಚಿಕ್ಕಬಳ್ಳಾಪುರ ಸರ್. ನಾನು ಟೆಕ್ನಾಲಜಿನ ಎಫೆಕ್ಟಿವಾಗಿ ಯೂಸ್ ಮಾಡ್ತಾಯಿದ್ದೀನಿ. ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಂದು ಆ್ಯಪ್ ಇಟ್ಟಿದ್ದೀನಿ. ಈಗ ಸಪೋಸ್ ಒಂದು ಆ್ಯಪ್ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಇದುವರೆಗೂ ಆ್ಯಂಬುಲೆನ್ಸಲ್ಲಿ ಎಷ್ಟು ಜನಕ್ಕೆ ಸರ್ವಿಸ್ ಕೊಟ್ಟಿದ್ದೀನಿ. ಸಪೋಸ್ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಟೌನಿಂದ 181 ಜನ, ಅದರಲ್ಲಿ ಮೇಲ್ಸ್ 125, ಫೀಮೇಲ್ಸ್ 56, ಯಾವ್ಯಾವ ಬೂತಿಂದ ನಾನು ಅವ್ರಿಗೆ ಸರ್ವಿಸ್ ಕೊಟ್ಟಿದ್ದೀನಿ ಒಂದು. ಮತ್ತು ಯಾವ್ಯಾವ ಬೂತಲ್ಲಿ ಫಾರ್ ಎಲೆಕ್ಷನ್ಸ್ ಅಂದ್ಕೊಳ್ಳಿ, ಯಾವ್ಯಾವ ಬೂತಲ್ಲಿ ನನಗೆ ಎಷ್ಟು ಓಟ್ ಬಂದಿದೆ. ಮತ್ತು ಲೀಡರ್ಸು ನೋಡಿ, ಯಾವ್ಯಾವ ಊರಲ್ಲಿ ನನ್ನ ಲೀಡರ್ಸ್ ಯಾರು,
ನೋಡಿ ಮೇಜರ್ ಲೀಡರ್ಸು 1142 ಜನ, ಅವ್ರ ಊರು, ಅವ್ರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಯೂತ್ ಲೀಡರ್ಸು, ನನ್ನ ಸೀನಿಯರ್ ಲೀಡರ್ಸು. ಟೆಕ್ನಾಲಜಿ ನನಗೆ ಗೊತ್ತಿರಲ್ಲ ಸರ್. ಈಗ ಒಂದು ಊರಿಗೆ ಹೋಗ್ತೀನಿ, ನೀವಲ್ಲಿ ಸೀನಿಯರ್ ಲೀಡರ್ ಇರ್ತೀರಾ, ನನಗದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ನಾನು ನಿಮ್ಮನ್ನು ಸರಿಯಾಗಿ ಮಾತಾಡಲಿಲ್ಲ ಅಂದರೆ. ಸೊ ಇದನ್ನೆಲ್ಲ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಊರಿಗೆ ಬಂದಾಗ ಅರ್ಥ ಆಗುತ್ತೆ, ಓ ಇಂಥ ಊರಿಗೆ ಹೋಗ್ತಾ ಇದ್ದೀನಿ, ಆ ಹೆಣ್ಣನ್ನು ಫಸ್ಟ್ ಮಾತಾಡಬೇಕು, ಅವರೊಂದು 30 ವರ್ಷದಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಹೋಗ್ತೀನಿ. ನೀವು ಒಬ್ಬ ಒಳ್ಳೆ ಗುಡ್ ಸ್ಪೀಕರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಭಾಷಣಗಳನ್ನು, ನೀವು ಕ್ಲಾಸ್ಗಳನ್ನ ತಗೊಳ್ತಾ ಇರ್ತೀರಿ. ಸೊ ಸಿನಿಮಾ ಮಾಡೋ ಯೋಚನೆ ಏನಾರು ಇದೆಯಾ? ರಾಜಕೀಯನೇ ದೊಡ್ಡ ಸಿನಿಮಾ ಆಗಿಬಿಟ್ಟಿದೆ ಸರ್. ಹೀರೋ ಕಾಮನ್ ಮ್ಯಾನ್ಗೆ ಹೀರೋ ಆಗಿದ್ದೀನಿ, ಅಲ್ಲ ಕಾಮನ್ ಮ್ಯಾನ್ಗೆ ನಾನು ಹೀರೋ ಆಗಿದ್ದೀನಿ, BJP JDS ಅವರಿಗೆ ವಿಲನ್ ಆಗಿದ್ದೀನಿ. ಸಿನಿಮಾ ಹೀರೋ ಇನ್ನು ಮುಂದಿನ 5 ವರ್ಷನೂ BJP ಅವರಿಗೆ ಸಿಕ್ಕಾಪಟ್ಟೆ ಬಿಸಿ ತುಪ್ಪ ಹಾಕ್ತೀನಿ, ಅದಂತೂ ಸತ್ಯ. ಸದ್ಯಕ್ಕೆ ಜನರ ಹೀರೋ ಆಗಿದ್ದೀನಿ, ಸಿನಿಮಾ ಹೀರೋ ಆಗೋ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ರಿಯಲಲ್ಗಿಂತ ರಿಯಲ್ ಲೈಫಲ್ಲಿ ಆಗಬೇಕು. ಬಟ್ ನನಗೊಂದು ಬೇಜಾರು ಏನು ಗೊತ್ತಾ ಸರ್, ಚಂದ್ರನಲ್ಲಿ ನೀರು ಹುಡುಕ್ತಿದ್ದೀವಿ ನಾವು, ಇನ್ನೂ ಕಣ್ಣೀರು ಒರ್ಸೋಕ್ಕಾಗ್ತಿಲ್ಲ ಜನರದ್ದು ನಮ್ಮ ಕೈಯಲ್ಲಿ. ಎಲ್ಲೋ ದೂರದ ಗ್ರಹದಲ್ಲಿ ತಂತ್ರಜ್ಞಾನ ಲ್ಯಾಂಡ್ ಮಾಡ್ತಿದ್ದೀವಿ, ಸಾವಿರಾರು ಜನರ ಕಷ್ಟ ಕೇಳೋಕ್ಕಾಗ್ತಿಲ್ಲ. ಮನುಷ್ಯನಿಗೆ ಪಕ್ಷಿ ಥರ ಆರೋದು ಕಲ್ತಿದ್ದಾನೆ, ಮೀನು ಥರ ಈಜೋದು ಕಲ್ತಿದೆ, ಆದರೆ ಮನುಷ್ಯನ ಥರ ಬದುಕೋದೇ ಕಲ್ತಿಲ್ಲ ಸರ್. 8 ತಿಂಗಳ ಹಿಂದಿನ ಪ್ರದೀಪ್ ಈಶ್ವರ್ ಅವ್ರನ್ನ ಈಗಿನ ಇರುವ ಪ್ರದೀಪ್ ಈಶ್ವರು ಒಂದು ಸರಿ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಸೊ ಏನು ಅನಿಸುತ್ತೆ ಅಂತಂದರೆ, ಎಲ್ಲಿದ್ದ ಪ್ರದೀಪ್ ಈಶ್ವರು ಎಲ್ಲಿಗೆ ಬಂದ ಅಂತ? ಮೊನ್ನೆ ಸೆಪ್ಟೆಂಬರ್ 12 ಸರ್, ನನ್ನ ತಾಯಿ ಬರ್ತಡೆ. ನನ್ನ ತಂದೆ ತಾಯಿ ತಿರೋಗಿ 18 ವರ್ಷ ಆಯಿತು. ಇಬ್ಬರು ಹಿಂದೂಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸೂಸೈಡ್ ಮಾಡಿಕೊಂಡ್ರು. ಅವತ್ತು ರಾತ್ರಿ ನಮಗೊಂದು ಮಧ್ಯಾಹ್ನ 3 ಗಂಟೆ ಹಂಗೆ ಗೊತ್ತಾಯಿತು. ಹೋಗಿ ರಾತ್ರಿನೇ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂದರೆ ಆಗಲಿಲ್ಲ. ಬೆಳಗ್ಗೆ ಒಂದು 9 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಕೊಡ್ತಾರೆ ಅಂದಾಗ ರಾತ್ರಿಯಲ್ಲಿ 10 ಸಲ ಹೋಗಿ ವಿಂಡೋಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮನ ನೋಡೋದಿದೆ ನೋಡಿ. ಅಂಥ ಸಿಚುವೇಷನಿಂದ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾರೆ ಸರ್. ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಹೋದಾಗ ಒಂದು 16-17 ವರ್ಷದಲ್ಲಿ ಒಬ್ಬ ಹುಡುಗನಿಗೆ ನಾಳೆ ಅನ್ನೋ ಪ್ರಶ್ನೆಗೆ ಉತ್ತರ ಇರಲ್ಲ ನೋಡಿ. ಅಟ್ ಎ ಟೈಮ್ ತಂದೆ ತಾಯಿ ಇಬ್ಬರು ವಿಷ ಕೊಡೋದು ಮುಂದೆ ಮಲಗಿದಾಗ ಅಂಥ ಸಿಚುವೇಷನಿಂದ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾನೆ ಸರ್. ಅದೆಲ್ಲ ಆಗಿ ಟೆಂಪೋಲ್ಲಿ ಹಾಕ್ಕೊಂಬಂದು ಮಣ್ಣು ಮಾಡಿ ದೀಪ ಇಟ್ಟಾಗ ನಾಳೆ ನನ್ನ ಫ್ಯೂಚರ್ಗೆ ಯಾರು ಅನ್ನೋ ಪ್ರಶ್ನೆ ಬಂದಾಗ ಪ್ರದೀಪ್ ಈಶ್ವರ್ ಬರ್ತಾನೆ ಸರ್. ಅದಾದಮೇಲೆ ನಾನು ಪಟ್ಟಿದ್ದ ಕಷ್ಟ. ಮೊನ್ನೆ ನಮ್ಮ ತಾಯಿ ಬರ್ತಡೇ ದಿನ 5 ಆ್ಯಂಬುಲೆನ್ಸ್ ಹಾಕಿದ್ದೀನಿ ಸರ್. ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತಿದ್ದೀನಿ. ದೇವರಣಿ ನನಗೆ ದುಡ್ಡು ಜಾಸ್ತಿ ಆಗಲ್ಲ. ನನ್ನ ಕಂಪ್ನಿ ಇವತ್ತೂ ಪ್ರಾಫಿಟಿಗೆ ಬಂದಿಲ್ಲ, ಬ್ರೇಕ್ ಇವೆನ್ಗೂ ಬರೋಕ್ಕಾಗ್ತಿಲ್ಲ. ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ವರ್ಷಕ್ಕೆ 1.25 ಕೋಟಿ ಆ್ಯಂಬುಲೆನ್ಸಿಗೆ ಖರ್ಚು ಮಾಡ್ತಿದ್ದೀನಿ. ಚುನಾವಣೆ ಇಲ್ಲ, ಚುನಾವಣೆ ಇರೋದು 5 ವರ್ಷಕ್ಕೆ. ನನಗೆ ಮನಸ್ಸಲ್ಲಿ ಒಂದು ಪೇನ್ ಇದೆ ಸರ್, ನಮ್ಮ ಅಪ್ಪ ಅಮ್ಮಗೆ ಹಂಗಾಗಿರೋದು ಬೇರೆಯವ್ರಿಗೆ ಆಗಬಾರ್ದು ಅಂತ. ಮೊನ್ನೆ 1 to 10th ಕನ್ನಡ ಮೀಡಿಯಮ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ 20,000 ಬಟ್ಟೆ ಕೊಡಿಸ್ತೆ ಸರ್. ಅವ್ರು ಯಾರೂ ಓಟ್ ಹಾಕಲ್ಲ ಸರ್. ಆ ಒಂದು ಫೀಲ್ ಇದೆ ಅಲ್ಲ ಸರ್, ನಾವು ಅರ್ಧೋಗಿರೋ ಶರ್ಟ್ ಹಾಕಿದ್ವಲ್ಲ ಸ್ಕೂಲಿಗೆ ಹೋಗುವಾಗ, ಆ ಎಮೋಷನ್ ಕೆಲಸ ಮಾಡ್ತು. 70,000 ಜನ ತಾಯಂದಿರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಟ್ಟೆ. ಚುನಾವಣೆ ಆದಮೇಲೆ ಜಾಸ್ತಿ ಆಗಿ ಮಾಡಲಿಲ್ಲ ಸರ್. ಎಷ್ಟೋ ಹಳ್ಳಿಗಳಲ್ಲಿ ಮಗ ಅಂದ್ಕೊಂಡು ಓಟ್ ಹಾಕಿದ್ರು ಸರ್. ನನಗೂ ನೋವಿದೆ, ಅಪ್ಪ ಅಮ್ಮನ ಕಳ್ಕೊಂಡ್ರೋ ಫೀಲ್ ಇದೆ. ನಂತರ ಕಳೆದ ವರ್ಷ ನನ್ನ ಮದುವೆ ಆದೆ. ನನ್ನ ಬಾಳ ಸಂಗಾತಿ ನನ್ನ ತಾಯಿಯಷ್ಟೇ ಪ್ರೀತಿ ಕೊಡ್ತಾಳೆ. ಬಟ್ ನಮ್ಮಂಥ ಹುಡುಗರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಹಿಂದೂಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಾತ್ರಿ 11-12 ಗಂಟೆವರೆಗೂ ಮಾರ್ಷರಿಯಿಂದ ಈ ಕಡೆ ಒಂದು ಬೆಂಚ್ ಕಲ್ ಮೇಲೆ ಮಲಗಿ ಬೆಳಗ್ಗೆ 4-4:15 ಎದ್ದು ಅಲ್ಲೋಗೊಂದು ಕಾಫಿ ಟೀ ಕುಡಿಯೋಕ್ಕೆ ಹೋದಾಗ ಏನಕ್ಕಪ್ಪ ಬಂದಿರೋದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿದಾಗ, ಎಲ್ಲ ಅವ್ರನ್ನೂ ಕರಿ ಟೀ ಕುಡಿಯೋಕ್ಕೆ ಅಂದರೆ ಇಲ್ಲ ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಆ ಮೂಮೆಂಟಲ್ಲಿ ಆಗೋ ನೋವಿದೆ ಅಲ್ಲ. ಐ ಹ್ಯಾವ್ ಸೀನ್ ಸರ್. ಪ್ರದೀಪ್ ಈಶ್ವರ್ ಸುಮ್ಮನೆ ಇಷ್ಟು ದೂರ ಬರಲಿಲ್ಲ ಸರ್. ಆದರೆ ನಮಗೇನೋ ಒಂದು ಯಂಗ್ಸ್ಟರ್ಸು ಏನೋ ಬದಲಾವಣೆ ತಂದುಬಿಡಬೇಕು ಅಂತ 5 years ಬ್ಯಾಕು ಸುಧಾಕರ್ ಕರಪ್ಷನ್ ವಿರುದ್ಧ ಫೈಟ್ ಮಾಡಿದೆ ಸರ್. ನನ್ನ ಮೇಲೆ 22 ಕೇಸ್ ಹಾಕ್ಸಿದ್ರು ಸರ್. ಸಡನ್ನಾಗಿ ಒಬ್ಬ ಹುಡುಗನ ಮೇಲೆ ಅಷ್ಟು ಕೇಸ್ ಬಿದ್ದರೆ ಅವ್ನ ಮೈಂಡ್ ಸೆಟ್ ಏನಾಗಬೇಕು ಸರ್? ಕೋರ್ಟಿಗೆ ಸುತ್ತದೆ, ಜೈಲಿಗೆ ಹೋದೆ. ಯಾವ ಲೆವೆಲ್ಗೆ ಆತ್ಮಾಭಿಮಾನ ಕೆರಳಿತು ಅಂದರೆ ಬಿಡಬಾರ್ದು, ಸುಧಾಕರ್ನ ಸೋಲಿಸಬೇಕು ಅಂತ ಹಠಕ್ಕೆ ಬಿದ್ದೆ ಸರ್. ಬರೀ ಒಬ್ಬ ಪ್ರದೀಪ್ ಈಶ್ವರ್ ಎಲೆಕ್ಷನ್ಗೆ ನಿಂತು ಗೆದ್ದಿದ್ದಲ್ಲ, ಅಲ್ಲೊಂದು ಹಠ ಇತ್ತು. ಬೂತ್ ವೈಸ್ ವರ್ಕ್ ಮಾಡಿದೆ. ಸುಧಾಕರ್ ಸ್ಟ್ರಾಂಗ್ ಏರಿಯಾಸ್ ಎಲ್ಲಿತ್ತು ಆ ಏರಿಯಾಸ್ ಮೇಲೆ ವರ್ಕ್ ಮಾಡಿದೆ. ಕಾರ್ಪೊರೇಟ್ ಸ್ಟೈಲಲ್ಲಿ ಹೋಗಿ ಎಲೆಕ್ಷನ್ ಗೆದ್ದೆ. ಇಡೀ ರಾಜ್ಯದ ಜನತೆಗೆ ಪ್ರದೀಪ್ ಈಶ್ವರ್ ಏನೇ ಇರ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ MLA ಚುನಾವಣೆ ನಿಲ್ಬೋದು,
ಗೆಲ್ಲಬಹುದು ಅಥವಾ ಎಂಥ ದೊಡ್ಡ ರಾಜಕಾರಣಿಯನ್ನೂ ಕೂಡ ಸೋಲಿಸ್ಬೋದು ಸರ್, ಅನ್ನೋದಕ್ಕೆ ನೀವೊಬ್ಬರು ರೈಟ್ ಎಕ್ಸಾಂಪಲ್ಲು. ಜೊತೆಗೆ ಹಲವಾರು ಯುವಕರಿಗೆ ನೀವು ಇನ್ಸ್ಪಿರೇಷನ್ ಕೂಡ, ಅಂದರೆ ಜೀರೋದಿಂದ ಬಂದವರು, ನಿಮ್ಮ ಪರಿಶ್ರಮ ಅಕಾಡೆಮಿ ಆಗಿರ್ಬೋದು, ಜೊತೆಗೆ ರಾಜಕಾರಣ ಆಗಿರ್ಬೋದು. ರಾಜಕಾರಣದಲ್ಲೂ ನಿಮ್ಮ ಫ್ಯಾಮಿಲಿ ರಾಜಕಾರಣದಲ್ಲಿಲ್ಲ, ನಿಮ್ಮ ಫ್ಯಾಮಿಲಿ ಏನು ರಾಜಕಾರಣದಲ್ಲಿ ಇರಲಿಲ್ಲ. ಸೊ ಅಲ್ಲೂ ಕೂಡ ನೀವು ನಿಮ್ಮ ವೈಯಕ್ತಿಕ ಇದರಿಂದ ಬಂದವರು. ಜೊತೆಗೆ ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಕೂಡ ನೀವು ನಿಮ್ಮ ಸ್ವಂತ ಬಲದಿಂದ ಕಟ್ಟಿದವರು. ಸೊ ಒಂದಿಷ್ಟು ಜನಕ್ಕೆ ಇದು ಇನ್ಸ್ಪೈರ್ ಆಗೇ ಆಗಿರ್ತಾರೆ. ಸರ್, ನಾನು ಚುನಾವಣೆ ಹಿಂದಿನ ದಿನ ಲೋಕಲಲ್ಲಿ ತುಂಬ ಜನ ಬೈದರು ನನ್ನ. ಅವನು ಅಪ್ಸ್ಕ್ಯಾಂಡ್ ಆಗೋದ, ಸುಧಾಕರ್ ಜೊತೆ ಡೀಲ್ ಮಾಡ್ಕೊಂಬಿಟ್ಟ, ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟ. ಯಾಕೆಂದರೆ ಹಿಂದಿನ ದಿನ ಚುನಾವಣೆ ರಣತಂತ್ರಗಳಿರ್ತಾವೆ ಸರ್. ನನ್ನ ಹತ್ರ ದೇವರಾಣಿಗೂ ದುಡ್ಡಿರಲಿಲ್ಲ ಸರ್ ಕೊಡೋಕ್ಕೆ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ಅಷ್ಟೋ ದುಡ್ಡು ನಾನು ಹೆಂಗೆ ಸರ್ ಖರ್ಚು ಮಾಡಲಿ? ನಾನು ಅವತ್ತು ಹಿಂದಿನ ದಿನ ಹೋಗಿ ಕೆಲವರು ದೊಡ್ಡ ಲೀಡರ್ಸ್ನೆಲ್ಲ ಮಾತಾಡಿ ನಮ್ಮ ಪೆರೇಸಂದ್ರದಲ್ಲಿ ಬೆಳಗಿನ ಜಾವ 4:30ಗೆ ಹೋಗಿ ನಮ್ಮ ತಂದೆ ತಾಯಿ ಸಮಾಧಿ ಹತ್ರ ಕೂತ್ಕೊಂಡಿದ್ದೆ ಸರ್. ನಾನು 4:30ಯಿಂದ 7 ಗಂಟೆವರೆಗೂ ನಾನು ಸಮಾಧಿ ಹತ್ರ ಕೂತ್ಕೊಂಡಿದ್ದೀನಿ ಸರ್ ಪೆರೇಸಂದ್ರದಲ್ಲಿ. 7 ಗಂಟೆಗೆ ಬಂದು ಸ್ನಾನ ಮಾಡ್ಕೊಂಡು 7:30ಗೆ ಹೋಗಿ ಓಟ್ ಹಾಕಿದೆ ಸರ್. ನಾನು ಹೇಳಿದೆ, ಇದು ನನ್ನ ಫ್ಯೂಚರ್, ನಾನು ಗೆದ್ದರೂ ಸೋತು ನಮ್ಮ ಅಪ್ಪ ಅಮ್ಮ ಸಮಾಧಿ ಮುಂದೆ ಕೂತಿದ್ದೀನಿ ಸರ್. ಇವತ್ತು ನಾನು ಫಸ್ಟ್ ಟೈಮ್ ಹೇಳ್ತಿದ್ದೀನಿ. ಅವತ್ತು ಆ ಸಮಾಧಿ ಪಕ್ಕ ಇರೋ 4-5 ಮನೆಗಳವರೆಲ್ಲ ಕಾಫಿ ಎಲ್ಲ ಮಾಡಿ ತಂದು ಕೊಟ್ಟಿದ್ದಾರೆ ನನಗೆ. ಬ್ಲೈಂಡಾಗಿ ಹೋಗಿ ಕೂತ್ಕೊಂಡೆ ಸರ್. ನನ್ನಂಥ ಹುಡುಗರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಗಾಡ್ ಫಾದರ್ಸ್ ಇಲ್ಲ, ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀವಿ. ಹೌದು, ಜನ 87,000 ಜನ ಗೆಲ್ಲಿಸಿದ್ರು. ವಿ ಆರ್ ರೆಡಿ ಸರ್. ನನಗಿಷ್ಟೇ, ಬಟ್ ಇದನ್ನೆಲ್ಲ ನೋಡೋಕೆ ನಮ್ಮ ಅಪ್ಪ ಅಮ್ಮ ಇರಬೇಕಾಗಿತ್ತು ಸರ್, ಇರಬೇಕಾಗಿತ್ತು. ಇವತ್ತು ನನ್ನನ್ನು ಎಷ್ಟು ಜನ ಹೊಗಳ್ತಾರೆ. ಇವತ್ತು ನಾನು MLA ಅಂತಲೇ ನಮ್ಮ ನೆಂಟರು ಹೇಳ್ಕೊಂಡು ಅಷ್ಟು ಖುಷಿ ಪಡ್ತಾರೆ. ನಮ್ಮ ತಾಯಿ ಇದ್ದಿದ್ದರೆ, ನಮ್ಮ ತಂದೆ ಇದ್ದಿದ್ದರೆ. ನನಗೆ ಭಾಳ ಬೇಜಾರಾಗಿದ್ದು ಎಲ್ಲಿ ಗೊತ್ತಾ ಸರ್? ಈ ಸುಧಾಕರು ಅವ್ರ ಫಾಲೋವರು ಪ್ರದೀಪ್ ಈಶ್ವರ್, ನಿಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹೋಗೋವಾಗ ಸತ್ತೋದ್ರ, ಹಾಸ್ಪಿಟ್ಲಲ್ಲಿ ಸತ್ತೋದ್ರ ಅಂದರೆ ಸರ್, ಅದೊಂದು ಕಾಮೆಂಟ್ ಭಾಳ ಬೇಜಾರಾಯ್ತು ಸರ್ ನನಗೆ. ಪ್ರೆಸ್ ಮೀಟಲ್ಲಿ ಕೇಳಿದ್ರು, ಒಬ್ಬ ಇದ್ದಾರೆ ಸರ್ ನವೀನ್ ಕಿರಣ್ ಅಂತ, ಆತನ MLA ಮಾಡಬೇಕು ಅಂತ ನಾನು ಪ್ರಾಣ ಕೊಟ್ಟೆ ಸರ್. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಸರ್, ಅಪ್ಪ ಅಮ್ಮ ಬಗ್ಗೆ ಮಾತಾಡಿದಾಗ ಅದು ಇಲ್ಲದೇ ಇರೋ ನನ್ನಂಥ ಹುಡುಗರಿಗೆ ಭಾಳ ಕೋಪ ಬಂತು ಸರ್. ಪಾಲಿಟಿಕ್ಸಲ್ಲಿ ಏನಾದರೂ ಮಾತಾಡಿ ನನ್ನನ್ನು ಬಾಯಿಗೆ ಬಂದಂಗೆ ಬೈರಿ, ನಾನು ಇವತ್ತು ಹೇಳ್ತೀನಿ, ಏನು ಬೇಕಾದರೂ ಬೈರಿ. ಬಟ್ ಅಪ್ಪ ಅಮ್ಮ ವಿಚಾರ ಮಾತಾಡೋಕೆ ಸ್ವಲ್ಪ ಪ್ರಜ್ಞೆ ಇಟ್ಕೊಳ್ಳಿ. ನಾವು ಡಿಸ್ಟರ್ಬ್ ಆಗ್ತೀವಿ ಅಂತಲ್ಲ, ನಮ್ಮ ಭಾವನೆಗಳು ಹರ್ಟ್ ಆಗ್ತವೆ. ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಅವರು BJPಯ ದೊಡ್ಡ ನಾಯಕರ ವಿರುದ್ಧ ತುಂಬ ದೊಡ್ಡದಾಗಿ ಬಾಯಿ ಬಿಡ್ತಾ ಇದ್ದಾರೆ. ಸೊ ನಿಮಗೆ ED IT ಯಾವುದೇ ಭಯ ಇಲ್ವಾ? ಬರಲಿ ಬಿಡಿ ಸರ್. ಒಂದು ಹೇಳಲ್ಲ ಸರ್, ತಪ್ಪಿದರೆ ಅವನು ಸೇವ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿದ್ದರೆ ಅವನು ಮುಟ್ಟೋಕ್ಕಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ, ನನ್ನ ಇಂಟಿಗ್ರಿಟಿ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸಹಜ ನನ್ನ ಸ್ನೇಹಿತರು ಅಂತ ಇರ್ತಾರೆ, BJP ಅವ್ರು ನೀನು ಟಾರ್ಗೆಟ್ ಮಾಡ್ತಿದ್ಯಾ ನೋಡು, IT ಬರುತ್ತೆ, ED ಬರುತ್ತೆ, ಬರಲಿ. ನಾನು ಬೇಡ ಅನ್ನ ಬರೋಕ್ಕೆ ಕೇಳಿ. ಇಲ್ಲ BJP MP ಗಳನ್ನೇ ಕೇಳೋಕ್ಕೆ ಕೇಳಿ, ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಎಲ್ಲ ಲೆಕ್ಕ ಕ್ಲೀನಾಗಿದೆ ನಿಮ್ಮದು? ಇದೆ, ತಪ್ಪೇನಿದೆ? ನಾನೇನು ತಪ್ಪು ಮಾಡಿಲ್ವೇ? ಐ ಆಮ್ ವೆರಿ ಕ್ಲಿಯರ್. ನಾನು ಸಂಪಾದಿಸಿರೋ ದುಡ್ಡಿಗೆ ಸೋರ್ಸ್ ಇದೆ, ರೀಸನ್ ಇದೆ, ಎಲ್ಲ ಪ್ರೂಫ್ ಇದೆ. ಯಾವುದೇ ಭಯ ಇಲ್ಲ? ಭಯ ಯಾಕಬೇಕು ಸರ್? ಭಯ ಇರೋನು ಇಷ್ಟು ಮಾತಾಡ್ತಿದ್ನ? ನನಗೆ ಅರಿವಿರಲ್ವಾ? ರಾಜಕೀಯದಲ್ಲಿ ಗೆದ್ದು MLA ಆಗಿರೋನು ಇವ್ರನ್ನೆಲ್ಲ ಬೈತಿದ್ರೆ ಇವ್ರು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಅರಿವಿರಲ್ವಾ? ನನ್ನಲ್ಲಿ ಉಳುಕಿದ್ದಿದ್ರೆ ಟಾರ್ಗೆಟ್ ಮಾಡ್ತಿದ್ನ? ನನ್ನಲ್ಲಿ ತಪ್ಪಿದ್ದಿದ್ರೆ? ಬಟ್ ಆದರೂ ಅವ್ರಿಗೂ ಗೊತ್ತು, ಪಾಲಿಟಿಕ್ಸ್ ಅಂದಮೇಲೆ ಅದೇ ಅಲ್ವಾ. ಸೊ ಇಷ್ಟೊಂದು ನೀವು ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಕೆಲವು ನಾಯಕರುಗಳಾಗಿರ್ಬೋದು, ಬೇರೆ ಪಕ್ಷದವರು ನಿಮ್ಮ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡ್ತಾರೆ, ನಿಮ್ಮನ್ನು ಟ್ರೋಲ್ ಮಾಡ್ತಾರೆ. ಇದು ಯಾವುದರಿಂದಲೂ ನಿಮಗೆಂದು ಬೇಜಾರಾಗಲ್ವಾ? ನೆವರ್. ಐ ಫೀಲ್ ಹ್ಯಾಪಿ. ನಾನು ಕೆಲವ್ರು ಕೇಳ್ತಾರೆ, ಅವ್ರು ಯಾರೋ ಒಬ್ಬ ಕೋಲಾರ MP ಇದ್ದಾನೆ, ಮೆಂಟಲ್ ಮುನಿಸ್ವಾಮಿ ಅಂತ. ನಾನು ಹೇಳಿದೆ ಜನರಿಗೆ, ಹೇಳ್ತೀನಿ, ನಂಗೆ ಮೆಂಟಲ್ ಮುನಿಸ್ವಾಮಿ ಅನ್ಬೇಡ್ರು, ಮುನಿಸ್ವಾಮಿ ಅನ್ಬೇಕು, ಗೌರವ ಕೊಡಬೇಕು ನಾವು ದೊಡ್ಡವ್ರಿಗೆ ಅಂತ. ಬಟ್ ಅಲ್ಲಿರೋ ಜನ ಅದನ್ನ ಮೆಂಟಲ್ ಮುನಿಸ್ವಾಮಿ ಅಂತಾರೆ. ನಾನು ಅವ್ರಿಗೂ ಹೇಳ್ತೀನಿ, ಅಣ್ಣ ಹಿಂಗೆ ಕರೀತಾ ಇದ್ದಾರೆ ನಿಮ್ಮನ್ನು ಮೆಂಟಲ್ ಮುನಿಸ್ವಾಮಿ ಅಂತ. ಅವರೇನೋ ನನ್ನಂದರು, ತಲೆ ಕೆಡಿಸ್ಕೊಳ್ಳಿಲ್ಲ. ಅಪ್ಪ ಕಲ್ಲು ಹಾಕ್ತೀರಾ ಹಾಕಿ, ನಾನು ಫ್ಲವರ್ ಹಾಕ್ತೀನಿ, ಅವನ ಅಜ್ಜಿ ಪಾಟು ಸೇರ್ಸಾಕ್ತೀನಿ.
ಒಬ್ಬ ಶ್ರೀ ಸಾಮಾನ್ಯನ ಸ್ವಾಭಿಮಾನವನ್ನು ಕೆಣಕಿದರೆ ಅವನೇನಾಗ್ತಾನೆ ಅನ್ನೋದಕ್ಕೆ ಪ್ರದೀಪ್ ಈಶ್ವರ್ ಜ್ವಲಂತ ಸಾಕ್ಷಿ. ಯಾವಾಗ ಒಬ್ಬ ಸ್ವಾಭಿಮಾನಿಯ ಸ್ವಾಭಿಮಾನವನ್ನು ಕೆಣಕ್ತಾರೆ ಅವನು ಕೆರಳುತ್ತಾನೆ, ತನ್ನ ಎಲ್ಲ ತನ್ನ ಎಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವನು ಮೈದಾನಕ್ಕೆ ಇಳಿತಾನೆ, ರಣರಂಗಕ್ಕೆ ಇಳಿತಾನೆ, ಅಲ್ಲಿಂದ ಗೆಲುವು ಸಾಧಿಸ್ತಾನೆ. ಸೊ ಅದಕ್ಕೆ ತಕ್ಕ ಉದಾಹರಣೆ ಅಂದರೆ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಇಷ್ಟೊತ್ತು ನಮ್ಮ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಮಾಡುತ್ತಿರುವ ಕೆಲಸಗಳು ಹಾಗೂ ಅವರ ವಿರುದ್ಧ ಇರುವಂಥ ಹಲವಾರು ಆರೋಪಗಳಿಗೆ ನಮ್ಮ ಜೊತೆ ಅತ್ಯಂತ ಮುಕ್ತವಾಗಿ ಮಾತನಾಡಿದರು, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದೇ ಇವತ್ತಿನ ವಿಶೇಷ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯ ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿದರು. ನಮ್ಮ ವಿಜಯ ಸಂಕೇಶ್ವರ ಸಾಹೇಬ್ರಿಗೂ ಆನಂದ್ ಸಂಕೇಶ್ವರ ಸಾಹೇಬ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಸೊ ಮಚ್.